ಕೇಸಿಂಗ್ ಇದೆ ನೋಡಿ, ಕೇಸಿಂಗ್ ಎಂಡ್ ಆಯಿತು ಅಲ್ಲಿ ಎಂಡ್. ಹಾಂ, ಅದಾದಮೇಲೆ ಕಲ್ಲು ಸಿಕ್ಕಿದೆ. ಇದು ನೋಡಿ ಕಾಣಿಸ್ತಿದೆಯಾ, ಇದೇ ಕೇಸಿಂಗ್ ಎಂಡು. ಓಕೆ. ಎಂಬತ್ತಡಿ ಕೇಸಿಂಗ್ ಸರ್. ನೋಡಿ ಇದು ಕಲ್ಲು ಈ ಥರ ಪ್ಲೈನಾಗಿದ್ದರೆ ಸರ್, ಇಲ್ಲಿ ನಿಮಗೆ ನೀರೇನು ಬರಲ್ಲ. ನೋಡಿ ಪ್ಲೈನಾಗಿದೆಯಲ್ಲ, ಬರೀ ಬಂಡೆ ಮಾತ್ರ ಓಪನ್ ಆಗಿರುತ್ತೆ. ಇದು ನೋಡಿ, ಇಲ್ಲಿ ನಿಮಗೆ ಕೇಸಿಂಗಿಂದ ನೀರು ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ನೀರು ಬೀಳ್ತಾ ಇರೋದು ಹಿಂಗೆ ಜರಿ ಥರ ಬೀಳ್ತಾ ಇರೋದು. ಇದೇನಪ್ಪ ಅಂದರೆ ಇಲ್ಲಿಂದಲೇ ನೀರು ಬರ್ತಾ ಇದೆ. ಇದು ಡ್ರಾಪ್ ವಾಟರ್, ಅದೇನದು ನಿಮಗೆ ಜಾಸ್ತಿ ಬರೋದಿಲ್ಲ. ಈಗ ಕಾಣಿಸ್ತಾ ಇದೆ, ಇಲ್ಲಿ 85 ಬರ್ತಾ ಇದೆ ಡ್ರಾಪ್ ವಾಟರ್. ಇಲ್ಲಿದೆ ನೋಡಿ ನೀರು. ಇದು ವಾಟರ್ ಲೆವೆಲ್, ಇದು ಸ್ಟಾಕ್ ವಾಟರ್. ಇದು ಸ್ಟಾಕ್ ವಾಟರ್. ಏನಂದರೆ ಈಗ ಇದು ಚೆನ್ನಾಗಿದೆ, ಸ್ಟಾಕ್ ವಾಟರು ಈ ರೇಂಜಲ್ಲಿ ಇತ್ತು ಅಂದರೆ ತುಂಬ ಚೆನ್ನಾಗಿದೆ ಅಂತ. ಆದರೆ ಇದು ಸುಮಾರು ವರ್ಷ ನೀವು ಯೂಸ್ ಮಾಡದೆ ಬಿಟ್ಟಿರೋ ನೀರಿದು. ನೀವು ಲಿಫ್ಟ್ ಮಾಡಿದ್ಮೇಲೂ ಕೂಡ ಇದೇ ಥರ ಸ್ಟೋರ್ ಆಗ್ತಾ ಇದೆ ಅಂದರೆ ಅವಾಗ ಸಖತ್ತಾಗಿದೆ ಅಂತ. ಎಷ್ಟು ಕಾಲ ಇದೆ? 10 ನಿಮಿಷ.
260 ವಾಟರ್ ಲೆವೆಲ್ಲು ಹ್ಞೂ 260 ಅದ್ರ ಮೇಲ್ಗಡೆ ಇಲ್ಲ. ಮೇಲ್ಗಡೆನೇ ಇದೆ. ಬಟ್ ಇದು ನೀರು ಲಿಫ್ಟ್ ಮಾಡಿದ್ಮೇಲೂ ಇಷ್ಟೇ ಬರುತ್ತಾ ಅನ್ನೋದು ನೀರೊಳಗಡೆ ಬಿಡ್ತಾಯಿದ್ದೀನಿ. ಈಗ ನಮಗೆ ವಾಟರ್ ಸೆಲೆ ಬರೋದು ಗೊತ್ತಾಗಲ್ಲ ಇದರಲ್ಲಿ. ಗೊತ್ತಾಗುತ್ತೆ ಈಗ, ಅದೇ ಈಗ ಮೇಲ್ಗಡೆ ಬರ್ತಿತ್ತಲ್ವಾ, ಹಾಂ ಈಗ ಏನಾಗುತ್ತೆ ತೋರಿಸ್ತೀನಿ ನೋಡಿ, ಅದರಲ್ಲಿ ಸಿಕ್ತಾಗ ತೋರಿಸ್ತೀನಿ ನಿಮಗೆ ಇನ್ನು ಯಾವ ಥರ ಅದನ್ನು ನೋಡ್ತೀವಿ ಅಂತ. ಈ ಥರ ಹಿಂಗೆ ಪ್ಲೈನ್ ಆಗಿದ್ರೆ ನೀರೇನು ಬರಲ್ಲ ಸರ್ ಅಲ್ಲಿ. ನೋಡಿ ಇದನ್ನು ಮತ್ತು ಇದು ನಮ್ಮ ಕ್ಯಾಮ್ರಾ ಏನು ಹೋಗ್ತಾ ಇದೆಯಲ್ಲ, ಅದು ರೊಟೇಟ್ ಆಗಿ ಹೋಗಬೇಕು. ಅಂದರೆ ಇದು ವಯರ್, ಇದು ನಾವು ಈ ಸೈಡ್ ತಿರುಗಿಸಿ ಬಿಡೋಕ್ಕಾಗಲ್ಲ. ಅದು ಫ್ಲೋ ಹೆಂಗಿರುತ್ತೆ ಅಂದರೆ ಹಿಂಗೆ ತಳ್ತಾ ಇರುತ್ತೆ ನಮ್ಮದು ಕ್ಯಾಮ್ರಲ್ಲಿ, ನಮ್ಗೆ ಗೊತ್ತಾಗುತ್ತೆ. ಸೊ ಅದರಲ್ಲಿ ನೀರು ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈಗ ನಾನು ನಿಮ್ಗೆ ಹೇಳ್ತೀನಿ, ಇನ್ನೂ ಸಿಕ್ಕಿಲ್ಲ ಯಾವುದೂ, ಸಿಕ್ಕಾದ್ಮೇಲೆ ತೋರಿಸ್ತೀನಿ ನೋಡಿ. ಆ ಸೈಡ್ ಹೋದಾಗ ಇನ್ನೊಂದು ಸೈಡ್ ವಾಲ್ಗೆ ಹೋಗುತ್ತೆ ಕ್ಯಾಮ್ರಾ. ಅದು ನೀರಿನ ಪ್ರೆಷರ್, ಅದು ಫೋರ್ಸ್ ಹೆಂಗೆ ಬರುತ್ತೆ ಹಂಗೆ ತಳ್ತಾ ಇರುತ್ತೆ ನೀರನ್ನ. ಇಲ್ಲ ಡಸ್ಟು. ಅಂದರೆ ನೀವು ಯೂಸ್ ಮಾಡಿಲ್ಲಲ್ಲ ಇಷ್ಟು ದಿನ, ಸೊ ಅದಕ್ಕೆ ಇದೆಲ್ಲ ಡಸ್ಟ್ ಇದೆ. ಸಿಲ್ಟ್ ಅಂತೀವಲ್ಲ ಸರ್, ಈಗ ಬಕೆಟಲ್ಲಿ ಸಂಪಲ್ಲೆಲ್ಲ ಬ್ಲ್ಯಾಕ್ ಕಲರಾಗಿ ಬರುತ್ತೆ ನೋಡಿ, ಅವೇ ಇವು. 50% ಮೇಲ್ ಬರುತ್ತೆ ಮೋಟ್ರಲ್ಲಿ, ಇನ್ನು 50% ಬಾಟಮಲ್ಲೂ ಕೂತ್ಕೊಳ್ಳುತ್ತೆ. ಬಟ್ ನೀರು ಚೆನ್ನಾಗಿದೆ ಅಂದರೆ, ನೋಡಿ ಈಗ ಫಸ್ಟ್ ಸೋರ್ಸ್ ನಿಮಗೆ ಮೇನ್ ಸೋರ್ಸ್ ಸಿಕ್ಕಿರೋದು ಎಲ್ಲಿ ಅಂದರೆ, ಇದು ಪ್ಲೈನಿಗಿದೆಯಲ್ವ ಸರ್, ನೋಡಿ ನೀರು ಬರೋ ಜಾಗ ಹಿಂಗಿರುತ್ತೆ. ಗ್ಯಾಪ್ ಇದೆಯಾ, ಈ ಸೈಜ್ ಗ್ಯಾಪ್ ಇದೆ ನೋಡಿ. ಗ್ಯಾಪು ಈ ಥರ ಹಿಂಗೆ ಪ್ಲೈನ್ ಆಗಿದ್ರೆ ಅಲ್ಲಿ ನೀರೇನು ಬರೋಲ್ಲ. ಬಟ್ ನೀರು ಬರೋ ಜಾಗ ಅಥವಾ ನೀರಿನ ಕಣ್ಣು ಅಂತ ಏನು ಕರಿತೀವಿ ಇದೆ ಅದು. ನಂದು ವಯರ್ದು ಸರ್, ಅದು 396ಅಲ್ಲಿ ಒಂದು ಸೋರ್ಸ್ ಇದೆ ಸರ್, 396. ಬಟ್ ಅದು ಸ್ಮಾಲ್ ಸೋರ್ಸು. ಯಾಕಂದರೆ ಇಲ್ಲಿ ನೋಡಿ ಬರೀ ಫ್ಲೋ ಮಾತ್ರ ಕಾಣಿಸ್ತಾ ಇದೆ ನಿಮಗೆ, ನಾನೇನು ಅಲ್ಲಾಡಿಸ್ತಾ ಇಲ್ಲ, ನೀರಿನ ಫ್ಲೋ. ಬಟ್ ಅದರಲ್ಲಿ ಏನಾದ್ರು ರಭಸವಾಗಿ ನೀರು ಬರೋಂಗಿದ್ದಿದ್ರೆ ನನ್ನ ಕ್ಯಾಮ್ರಾನ ಹಿಂಗೆ ತಳ್ಳುತ್ತೆ, ಅದು ಹಿಂಗೆ ಆಡುತ್ತೆ. ಹಿಂಗೆ ಜೋಕಲಲ್ಲಿ ಹಿಂಗೆ ಆಡಬೇಕು ನಮ್ಮ ಕ್ಯಾಮ್ರಾ. ನಾವು ಅದ್ರ ಹತ್ರ ಇಟ್ಟಾಗ ನೋಡಿ, ಇದು ನೀರಿನ ಸೋರ್ಸು, ಹಿಂಗೆ ಇಟ್ಟಾಗ ಅದು ಹಿಂಗೆ ಆಡಿದ್ರೆ ಸೊ ನೀರಿನ ಸೋರ್ಸು ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಅಲ್ಲಿ ಏನೂ ಆಡ್ತಾ ಇಲ್ಲ, ಬರೀ ಏನಪ್ಪ ಅಂದರೆ ಸುಮ್ಮನೆ ಫ್ಲೋ ಬರ್ತಾ ಇದೆ. ಫ್ಲೋ ಬರ್ತಾ ಇದೆ ನೋಡಿ ಕಾಣಿಸ್ತಾ ಇದೆ, ಹಿಂಗೆ ಆಡ್ತಾ ಇದೆ. ಸೊ ಇದನ್ನು ಸ್ಮಾಲ್ ಸೋರ್ಸ್ ಅಂತ ಕರಿತೀವಿ.
ಇಷ್ಟು ನೀರು ಪಿಕಪ್ ಆದರೆ ಸಾಕು ಸರ್. ಡೈಲಿ 2 ಟೈಮ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು, ಬೆಳಗ್ಗೆ ಸಂಜೆ. ಅಲ್ಲ ನೀರು ಬಂದರೆ ಹಿಂಗೆ ಇದು ಸ್ಟಾಕ್ ಅಲ್ಲದೆ ಅಂತ. ಎಷ್ಟು ನಿಮಿಷ ಎತ್ಬೋದು ಇದನ್ನ ವಾಟ್ರಲ್ಲಿ? ಡಿಪೆಂಡ್ಸ್ ಅಪಾನ್ ಮೋಟ್ರು ಸರ್, ನೀವು ಯಾವ ಥರ ಕೆಪಾಸಿಟಿ ಹಾಕ್ತಿರೋ. ಇದೇನೆಂದರೆ ನೀವು ಒಂದು ಸಲ ನೀರು ಎತ್ತಿ ಫ್ಲೋ ಬರ್ತಾನೆ ಇದ್ದರೆ ಸರ್, ನೀರು ಸ್ಟಾಪೇ ಆಗೋಲ್ಲ, ಗಂಟೆಗಟ್ಟಲೆ ನೀರು ಹೊಡಿತಾನೇ ಇರ್ಬೋದು. ಬಟ್ ಮೋಟ್ರ್ ಆನ್ ಮಾಡಿ ನೀವು ಆನ್ ಮಾಡಿದಾಗ ಮೋಟ್ರ್ವರೆಗೂ ಖಾಲಿ ಆಗಿಬಿಡುತ್ತೆ ನೀರು. ಆ ಟೈಮಲ್ಲಿ ಏನಪ್ಪ ಅಂದರೆ 6 ಅವರ್ಸ್ ರೆಸ್ಟ್ ಕೊಡಬೇಕು, ಅದು ತಿರ್ಗಾ ಮತ್ತೆ ಫಿಲ್ ಆಗೋಕ್ಕೆ. ಇದೆಲ್ಲ ಲೈನ್ಸು ಸರ್, ಬೋರ್ವೆಲ್ದು ಲೈನ್ಸು. ಈ ಲೈನ್ಸಿಂದನೂ ನೀರು ಬರುತ್ತೆ, ಬಟ್ ಆದರೆ ಇವಾಗ ಕಾಣಿಸಲ್ಲ ಅದು ಇದರಲ್ಲಿ. ಇದು ನೋಡಿ, ಇದೆಲ್ಲ ಇದೆಯಲ್ಲ, ಅಂದರೆ ಸಂಧಿಯಿಂದ ಹಿಂಗೆ ನೀರು ಬರೋದು, ಇವೆಲ್ಲ ಲೈನ್ಸು. ಸಾಫ್ಟ್ವೇರಾ 505ಅಲ್ಲಿ ವಾಟರ್ ಸೋರ್ಸ್ 3 ಸೆಕೆಂಡಲ್ಲಿದೆ. ಅದೇ ಸರ್, 396 ಒಂದು, ಮತ್ತು 505 ಮೇಲ್ಗಡೆ 85ಅಲ್ಲಿ ಡ್ರಾಪ್ ವಾಟ್ರ್ ಬರ್ತಿತ್ತಲ್ಲ, 85ಅಲ್ಲಿ ಒಂದು ಮೇಲ್ಗಡೆ ಬರ್ತಿತ್ತಲ್ಲ ಡ್ರಾಪ್ ವಾಟರ್ ಮೇಲೆ. ಡೈಲಿ ಒಂದ್ಸಲಾದ್ರೂ ನೀರು ತೆಗಿಬೇಕು ಸರ್, ಆವಾಗ ನೀರಿನ ಫ್ಲೋ ಚೆನ್ನಾಗಿ ಬರ್ತಾ ಇರುತ್ತೆ. ನೀವೇನಾದ್ರು ನೀರು ತೆಗಿಲಿಲ್ಲ ಅಂತಂದರೆ, ಮೋಟ್ರ್ ಕಟ್ಟಾಗಿ ಕೆಳಗಡೆ ಇದೆ ಈಗ. ನೀರು ತೆಗಿಲಿಲ್ಲ ಅಂತಂದರೆ ಸ್ಟಾಪ್ ಆಗಿಬಿಡುತ್ತೆ ಅದು. ಅಂದರೆ ನೀರು ಬರೋ ಜಾಗದಲ್ಲಿ ಏನಾಗುತ್ತೆ, ಈ ಮಣ್ಣುಗಳೆಲ್ಲ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಆವಾಗ ನೀರಿನ ಫ್ಲೋ ಸ್ಟಾಪ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ಡೈಲಿ ಒಂದ್ಸಲನೋ ಅಥವಾ 2 ದಿನ ಬಿಟ್ಟು ಒಂದ್ಸಲ ಆದರೂ ಕೂಡ ನೀವು ಆನ್ ಮಾಡ್ತಾ ಇರಬೇಕು, ನೀರು ತೆಗಿಬೇಕು ಈಚೆ. 4-5 ವರ್ಷದಿಂದ ತೆಗೆದೇ ಇಲ್ಲ ಮೋಟ್ರೇನೋ. ಆಗ ಬುರ್ಬುರ್ ಅಂತ ಗಾಳಿ ಬರೋದಂತ ನಿಲ್ಸ್ಕೊಂತಾಗ, ಗಾಳಿ ಬರೋದಂದ್ರೆ ನೀರಿಲ್ಲ ಅಂತಾನೆ. ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ನೀವು ಆನ್ ಮಾಡಿದಾಗ ಬರೀ ಗಾಳಿ ಬಂದು ಆಮೇಲೆ ನೀರು ಬರೋದು ಸರ್. ಬರೀ ಗಾಳಿನೇ ಬರ್ತಾ ಇದೆ ಅಂತಲೇ ನೀರಿರಲ್ಲ, ಮೋಟ್ರ್ ಚೆನ್ನಾಗಿರುತ್ತೆ ಅಂತ. ಆ ಟೈಮಲ್ಲಿ ನೀವೇನಾದರೂ ಎಕ್ಸ್ಟ್ರಾ ಇದು ಮಾಡ್ತೀವಿ ಅಂದರೆ ಮೋಟ್ರ್ ಹೋಗ್ಬಿಡುತ್ತೆ. 10 ಮಿನಿಟ್ಸ್ ನೋಡಬೇಕು ನೀರು ಬರುತ್ತಾ ಅಂತ. ಲಾಸ್ಟ್ ವೀಕಲ್ಲಿ ಈ ಕಾರ್ನರಲ್ಲಿ ಒಂದು ಕೋಳಿ ಅಂಗಡಿ ಎದುರುಗಡೆ ಒಂದು, ಅವರು ಟೀಚರ್, ಅವ್ರು ಹೆಡ್ ಮಾಸ್ಟರ್ ಅನ್ಸುತ್ತೆ ಮೋಸ್ಟ್ಲಿ, ಅವ್ರದ್ದು ಮಾಡಿದ್ದೆ ಲಾಸ್ಟ್ ವೀಕಲ್ಲಿ. ಅವ್ರದ್ದು ಆವಾಗ ಚೆಕ್ ಮಾಡಿದಾಗ ಫುಲ್ ಡ್ರೈ ಆಗಿಬಿಟ್ಟಿತ್ತು, ನೀರೇ ಇರಲಿಲ್ಲ. ಫುಲ್ ಮೋಟ್ರ್ ಕೆಳಗಡೆ ಒಂಚೂರು ಅರ್ಧ ಅಡಿ ನೀರಿತ್ತು ಅವ್ರದ್ದು. ಈಗ ಚೆಕ್ ಮಾಡಿದಾಗ ನೀರು ಬಂದಿತ್ತು, ಫ್ಲೋ ಬಂದಿತ್ತು. ಆದರೆ ಮೋಟ್ರ್ ಕಚ್ಕೊಬಿಟ್ಟೈತೆ. ಫಿಲ್ಟ್ರ್ ಪೈಪ್ ಹಾಕಿದ್ದಾರೆ,
ಮೋಟ್ರ್ ಕಚ್ಕೊಬಿಟ್ಟಿದೆ. ಏನಾದ್ರು ಫಿಲ್ಟರ್ ಗೊಬ್ಬರ? ಅಂದರೆ ಅದೇ ಸರ್, ಈಗ ಲೂಸ್ ಸಾಲ್ಟ್ ಏನಾದರೂ ಬಂದರೆ ಈ ಥರ ಸ್ಯಾನಿಟರಿ ಪೈಪಲ್ಲೇ 6 kg ಬರುತ್ತೆ, ಅದನ್ನು ಬಿಟ್ಟು ಅದ್ರ ಒಳಗಡೆ ಮೋಟ್ರ್ ಬಿಡ್ತೀವಿ ನಾವು. ನೋಡಿ ಇಲ್ಲಿ ಸ್ಟಾಪ್ ಆಗಿದೆ, ಕಾಣಿಸ್ತಾ ಇದೆಯಲ್ಲ. ಬಟ್ ಇದು ನೋಡಿ, ಎಂಡ್ ಇದು. ಅದು ಕರ್ಗಿ ಮತ್ತೆ ಇದಾಗುತ್ತೆ. 248. $633 ಎಂಡ್ ಆಗಿದೆ. ನಿಮಗೆ ಸಿಕ್ಕಿರೋ ಬರೀ 3 ಸೋರ್ಸು. ಮೋಟ್ರ್ ಅದು ಕೆಳಗಡೆ ಇರುತ್ತೆ, ಇದು ಕೆಳಗಡೆ ಇರುತ್ತೆ. ಸೊ ನೀವೇನಿದ್ರು ಇದ್ರ ಮೇಲ್ಗಡೆ ಯೂಸ್ ಮಾಡ್ಕೋಬೇಕು, ಅದಕ್ಕಿಂತ ಕೆಳಗಡೆ ಬಿಡೋಕ್ಕಾಗಲ್ಲ.